ನಮಸ್ಕಾರ ಆತ್ಮೀಯ ವೀಕ್ಷಕರೇ, ನನ್ನ ಹೆಸರು ನಿರಂಜನ್ ಗೌಡ ಅಂತ. ವೃತ್ತಿಯಲ್ಲಿ ರಿಯಲ್ ಎಸ್ಟೇಟ್ ಉದ್ಯಮ. ನಾನು ಪಬ್ಲಿಕ್ ಸ್ಪೀಕಿಂಗ್ ಕಲಿಬೇಕಂತೇಳಿ JP ಸರ್ ಅವರ ಮಾರ್ಗದರ್ಶನದಲ್ಲಿ ಕಲಿತಾ ಇದ್ದೀನಿ. ಇಲ್ಲಿ ಏನಂದರೆ ಅವರ ಒಡನಾಟದಲ್ಲಿ ನಾನು ಈ ಪಬ್ಲಿಕ್ ಸ್ಪೀಕಿಂಗ್ ಮತ್ತು ವ್ಯಕ್ತಿತ್ವ ವಿಕಾಸನ ಕಲಿಬೇಕಂತೇಳಿ ಸೇರ್ಕೊಂಡ ಆದಮೇಲೆ ಸುಮಾರು 2 ವರ್ಷ ಅವ್ರ ಜೊತೆಯಲ್ಲಿ ಒಡನಾಟ ಇದೆ. ಈ 2 ವರ್ಷ ಒಡನಾಟದಲ್ಲಿ ನನಗೆ ಆದಂಥ ಅನುಭವ ಮತ್ತು ಉಪಯೋಗಗಳನ್ನ ಹಂಚಿಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ನಾನು ವೃತ್ತಿಯಲ್ಲಿ ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಸಕ್ಸಸ್ ಆದಾಗ ನನಗೇನೋ ಒಂದು ತವಕ, ಸಮಾಜದಲ್ಲಿ ನಾನು ಚೆನ್ನಾಗಿರ್ಬೇಕು, ಸಮಾಜದ ವಾಹಿನಿ ಬರಬೇಕು, ಅಂದರೆ ಮಾತುಗಾರನ ಆಗಬೇಕು ಎಂಬುದು ಒಂದು ಮನಸ್ಸಿಗೆ ಬಂತು. ಯಾಕಂದರೆ ಮನುಷ್ಯನ ಅವಶ್ಯಕತೆ ಹಂಗೆ ಒಂದು ತೀರಿದ ಮೇಲೆ ಇನ್ನೊಂದು ಬೇಕು ಅನಿಸುತ್ತೆ. ಒಂದು ಸ್ಟೇಬಲ್ ಆದಾಗ ಇನ್ನೊಂದು ಥರ ಏನೋ ನಾನು ಸೊಸೈಟಿಯಲ್ಲಿ ನಿಂಚಬೇಕು, ರಾಜಕಾರಣಿ ಆಗಬೇಕು ಒಂದು ಇಚ್ಛೆ ಇತ್ತು ನನಗೆ. ಅದಕ್ಕೆ ಹಲವಾರು ಕಡೆ ನಾನೆಲ್ಲ ಬೆಂಗಳೂರಲ್ಲಿ ಪ್ರಯತ್ನಪಟ್ಟೆ. ನನಗೆ ಯಾಕೋ ಸೆಟ್ ಆಗಲಿಲ್ಲ. ಸುಮಾರು ಪ್ರಯತ್ನಪಟ್ಟು ಕೊನೆಗೆ ಒಂದು ಕೊರೋನಾ ಟೈಮಲ್ಲಿ ಯೂಟ್ಯೂಬ್ ನೋಡ್ತಾ ಇದ್ದೆ. ನಾನು ಸ್ವಲ್ಪ ಯೂಟ್ಯೂಬಲ್ಲಿ ಎಲ್ಲ ವೀಡಿಯೋಗಳು ನೋಡ್ತಾ ಇದ್ದೀನಿ. ಆ ಟೈಮಲ್ಲಿ ಸರ್ ಅವರದ ಬಂತು. ನಾನು ಪಬ್ಲಿಕ್ ಸ್ಪೀಕಿಂಗ್ ಅಂತ ಹೊಡೆದಾಗ JP ಸರ್ ಅವರ ಕೆಲವು ವೀಡಿಯೋಗಳು ನೋಡಿದೆ. ಅದ್ಭುತವಾದ ವೀಡಿಯೋಗಳಿದೆ. ಈ ಥರ ಮಾತಿನ ಶೈಲಿ, ಭಾಷಣ, ವಾಗ್ಮೀಯತೆ, ವಿದ್ವತ್ತು ಎಲ್ಲ ನೋಡಿ ನನಗೆ ಆಶ್ಚರ್ಯ ಆಯಿತು. ಇಲ್ಲಿ ಸಿಗಲಿಲ್ಲಪ್ಪ, ಇದು ಏನು ಆಶ್ಚರ್ಯ ಅಂತ ಅಂದಾಗ ಅವ್ರು ಫೋನ್ ಮಾಡಿದಾಗ ಜಾಯ್ನ್ ಆಗಿ ಆನ್ಲೈನ್ ಕ್ಲಾಸ್ ತಗೊಂಡೆ. ಅವಾಗ ಇದಲ್ವಾ ಕೊರೋನಾ, ನನಗೆ ತುಂಬ ಸಭಾ ಕಂಪನ, ಸ್ಟೇಜ್ ಫಿಯರ್, ಆಮೇಲೆ ಶೈನೆಸ್ ಜಾಸ್ತಿ ಇತ್ತು. ಇದೇ ನನ್ನ ಜೀವನ ಎಲ್ಲೋ ಹಾಳು ಮಾಡ್ತಾಯಿದ್ದೆ ಅನ್ನೋದು ಅನಿಸ್ತು. ಯಾಕಂದರೆ ಮುಂದೆ ಬರ್ತಿರಲಿಲ್ಲ ಆ ಥರ ಸ್ವಭಾವ. ಯಾಕಂದರೆ ಭಯ, ಈ ನಾಚಿಕೆ ಮದೆ ಐತಲ್ಲ, ಮನುಷ್ಯನ ಕುಗ್ಗಿಸ್ಬಿಡುತ್ತೆ. ನಮ್ಮ ಏನು ಆಸೆಗಳು, ಗುರಿಗಳದಲ್ಲ, ಅವನ್ನ ನಾವು ಈಡೇರಿಸ್ಕೊಳ್ದಂಗೆ ನಮ್ಮನ್ನು ಕಟ್ಟಾಕಿಬಿಡುತ್ತೆ. ಇಲ್ಲಿ ಪಬ್ಲಿಕ್ ಸ್ಪೀಕಿಂಗ್ ನಾನು ಮಾತಾಡ್ಬೇಕಂತ ಇಲ್ಲಿ ಬಂದಾಗ ನನಗೆ ಆಟೋಮೆಟಿಕ್ಕಾಗಿ ಆ ಭಯ ಹೋಗ್ಬಿಡ್ತು. ಯಾಕಂದರೆ ಸ್ಟೇಜ್ ಫಿಯರು ಯಾವ ರೀತಿ ಹೋಗಲಾಡಿಸ್ಬೇಕು ಅನ್ನೋದು ಅವರು ಮೊದಲ ಆದ್ಯತೆ. ಅದನ್ನು ಅವರದ್ದು ಕಳಿಬೇಕಂತಲೇ ನಮಗೆ ವಿವಿಧ ರೀತಿಯ ಟಾಸ್ಕ್ಗಳು ಕೊಡ್ತಾರೆ, ಟಾಪಿಕ್ ಕೊಡ್ತಾರೆ, ಅದ್ರ ಬಗ್ಗೆ ಎಕ್ಸ್ಪ್ಲೇಷನ್ ಮಾಡ್ತಾರೆ. ನಮ್ಮಲ್ಲೂ ಸಹ ಅದ್ರ ಬಗ್ಗೆ ಎಕ್ಸ್ಪ್ಲೇಷನ್ ತಗೊಂಡು ಅದ್ರ ಬಗ್ಗೆ ಮಾತಾಡೋಕೆ ಹೇಳ್ತಾರೆ. ಅದು ಡೇ ಬೈ ನಮಗೇನಾಗುತ್ತೆ ಅಂದರೆ ಸ್ಟೇಜ್ ಫಿಯರು ಕಾಣ್ದಂಗೆ ಆಗ್ಬಿಡುತ್ತೆ. ಅದು ನನ್ನ ಮಾತಿನ ಸ್ಟೇಜ್ ಫಿಯರು, ಮಾತಾಡೋಕ್ಕೆ ಏನು ಸ್ಟೇಜ್ ಫಿಯರ್ ಇರುತ್ತೋ ಅದು ಹೋಗೋದಲ್ಲದೆ ನನ್ನ ಜೀವನದಲ್ಲಿ ಕೆಲವು ನನ್ನ ಪ್ರೊಫೆಷನ್ನಲ್ಲಿ ಗಟ್ಟಿ ನಿರ್ಧಾರ ತಗೊಳ್ಳೋಕ್ಕೆ, ಮುನ್ನುಗ್ಗೋಕ್ಕೆ, ಗಂಭೀರವಾಗಿ ನಾನು ವರ್ಕ್ ಮಾಡೋಕ್ಕೆ, ಗೊಂದಲಮಯದ ವಾತಾವರಣ ಇದ್ದಂಥ ವಿಚಾರಗಳಿಗೂ ಸಹ ನನಗೆ ಇದ್ದಂಥ ಭಯ, ಮುನ್ನುಗ್ಗೋಕ್ಕೆ ಇದ್ದಂಥ ಅಡೆತಡೆ ಅಂತ ಭಯನೂ ಸಹ ನನಗೆ ಆಟೋಮೆಟಿಕ್ಕಾಗಿ ಹೊರಗಡೆ ಹೋಯಿತು. ಆ ನಾಚಿಕೆ ಸ್ವಭಾವನೂ ಸಹ ನನಗೆ ಹೆಚ್ಚಿಗೆ ಇತ್ತು. ಏನನ್ನ ಮಾತಾಡ್ಸಿದ್ರೆ ಯಾವ ರೀತಿಯಪ್ಪ ಮಾತಾಡೋದ್ರ ಹತ್ರ ಏನು ಕೇಳ್ತಾರೋ, ನಾನು ಏನು ವಿಚಾರ ಮಾಡ್ತಾನೋ, ನನಗೆ ಮಾತಾಡೋಕ್ಕೆ ಬರೋಲ್ಲ, ಯಾವ ಥರ ರಿಯಾಕ್ಟ್ ಮಾಡೋದು ಅಂತೇಳಿ ಆ ಥರ ನಾಚಿಕೆ ಸ್ವಭಾವ ಇತ್ತು. ಯಾರನ್ನ ಸಿಕ್ಕರೆ ನಾನು ಆಟೋಮೆಟಿಕ್ಕಾಗಿ ಹೊರಗಾಗೋದು, ಇಲ್ಲಾಂದ್ರೆ ಎಲ್ಲ ಸಭೆಯಲ್ಲಿ ಕೂತ್ಕೊಂಡ್ರೆ ನಾನು ಏನಾದ್ರು ಮಾತಾಡಿಸ್ತಾರೆ ಅಂತ ತಲೆ ತಕ್ಷಣ ಕೂತ್ಕೊಳ್ಳೋದು. ಈ ರೀತಿ ಇದ್ದಾಗ ಇಲ್ಲಿ ಬಂದಾಗ ನನಗೀಗ ಭಾಳ ಹೆಮ್ಮೆ ಅನಿಸುತ್ತೆ. ಯಾಕಂದರೆ ಯಾರು ಸಿಕ್ಕ ಖುಷಿ ಮಾತಾಡ್ತೀನಿ ಅಂತ ಆತ್ಮವಿಶ್ವಾಸ ಇದೆ. ಅಂಥ ಆತ್ಮವಿಶ್ವಾಸ, ಒಂದು ಪಾಸಿಟಿವ್ನೆಸ್, ಸಕಾರಾತ್ಮಕತೆಗೆ ಆಟೋಮೆಟಿಕ್ಕಾಗಿ ನಮಗೆ ಡೆವಲಪ್ ಆಗುತ್ತೆ. ನಮಗೆ ಗೊತ್ತಿಲ್ಲದಂಗೆ ಇವರು ಒಡನಾಟದಾಗಿದ್ದು, ಇವರು ಒಡನಾಟದಲ್ಲಿ ನಾವು ಮಾರ್ಗದರ್ಶನ ಪಡಿತಾ ಇದ್ದಂಗೆ ನಮಗೆ ಗೊತ್ತಿಲ್ಲದೆ ಇಂಡೈರೆಕ್ಟಾಗಿ ಎಫೆಕ್ಟ್ ಆಗಿ ಅದು ನನ್ನ ವೃತ್ತಿ ಮೇಲೂ ಸಹ ನನಗೆ ಪ್ರಭಾವ ಬೀರೈತೆ. ಈಗ ನನಗೆ ಫುಲ್ ಕಾನ್ಫಿಡೆಂಟು. ನನಗೇನು ನನ್ನ ಆಸೆಗಳಲ್ಲವ ಅವನ್ನೆಲ್ಲ ನಾನು ಅತಿ ಶೀಘ್ರದಲ್ಲಿ ಈಡೇರಿಸ್ಕೊಳ್ತೀನಿ ಎಂಬ ನನಗೊಂದು ಇಚ್ಛಾಶಕ್ತಿ, ಭರವಸೆ 100% ನನ್ನಲ್ಲಿ ಇದೆ. ಇಲ್ಲಿ ಯಾವ ರೀತಿ ಉಪಯೋಗ ಆಯಿತು ಅಂದರೆ, ಇಲ್ಲಿ ಹಲವಾರು ಕಾರ್ಯಕ್ರಮ ಕೊಡ್ತಾರೆ ಅವರು ನಮಗೆ. ಇಲ್ಲಿ ಆಫ್ಲೈನು, ಆನ್ಲೈನು ವರ್ಕ್ಶಾಪ್ಗಳು ಇರ್ಬೋದು. ಅವನ್ನ ಅಟೆಂಡ್ ಮಾಡಿದಾಗ ನನಗೆ ಫಸ್ಟ್ ಆನ್ಲೈನಾಗೆ ಅಟೆಂಡ್ ಆಗ್ತಿದ್ದೆ. ನಾನು ರೇರ್ ಆನ್ಲೈನಾಗೆ. ಆಫ್ಲೈನಲ್ಲಿ 1 ಡೇ 2 ಡೇಸ್ ವರ್ಕ್ಶಾಪ್ ಎಲ್ಲ ಮಾಡ್ತಾರೆ. ಅದಕ್ಕಿಂತ ಹೆಚ್ಚಿದಾಗಿ 3 ಡೇಸ್ ಕ್ಯಾಂಪ್ ಅಂತ ಮಾಡ್ತಾರೆ. ಭಾಳ ಅದ್ಭುತವಾದ ಕ್ಯಾಂಪನ್ನು ನಾವು 3 ಕ್ಯಾಂಪ್ ಅಟೆಂಡ್ ಆಗಿದ್ದೀವಿ. ಒಂದಕ್ಕಿಂತ ಒಂದು ವಿಭಿನ್ನವಾದ ಕ್ಯಾಂಪ್ಗಳು. ಅಲ್ಲಿ ಅಟೆಂಡ್ ಆದಾಗ ವಿಭಿನ್ನ ರೀತಿಯಲ್ಲಿ ಕೆಲವರು ಸ್ಟೇಟ್ ಲೆವೆಲ್, ಇಲ್ಲಿ ಕರ್ನಾಟಕದ ಮೂಲೆಯಿಂದ ಭಾಳ ಪ್ರತಿಭಾವಂತ ವ್ಯಕ್ತಿಗಳು ಬರ್ತಾರೆ. ಯಾಕಂದರೆ ಎಲ್ಲರಿಗೂ ಈ ಮಾತಂಬದೈತಲ್ಲ, ಅದನ್ನ ಕಲ್ತ್ರೆ ನಾವೆಲ್ಲ ಹೋಗ್ಬಿಡ್ತೀವಿ ಅನ್ಸ್ಬಿಡುತ್ತೆ. ಅದು ಭಾಳ ಅಡೆತಡೆ ಅದು ಅಡ್ಡ ಬಂದು
ಎಂಥ ವ್ಯಕ್ತಿಗಳನ್ನು ಸಹ ಕುಗ್ಗಿಸಿರುತ್ತೆ. ಅದು ಬಂದಾಗ ಅವರೆಲ್ಲ ಹೋಗ್ಬಿಡ್ತಾರೆ. ನನಗೆ ಕಣ್ಣಿಗೆ ಕಂಡಂಗೆ ಜೆ ಪಿ ಸರ್ ಒಡನಾಟದಲ್ಲಿ ಯಾರ್ಯಾರೋ ಯಾವ ರೀತಿ ಯಾವ ಸ್ಟೇಜಲ್ಲಿ ಮೀರಿ ಹೋಗ್ಬಿಟ್ಟಿದ್ದಾರೆ ಶಿಷ್ಯನಿಗೆ. ಯಾಕಂದರೆ ಅವರು ವರ್ಕ್ಶಾಪ್ ಒನ್ ಡೇ ವರ್ಕ್ಶಾಪ್ ಆಗಲಿ 3 days ಕ್ಯಾಂಪ್ ಆದಾಗ ಅವರು ಶಿಷ್ಯನ ಕರೆಸಿ ಮಾತಾಡಿದಾಗ ಇವರೆಲ್ಲ ಇವ್ರು ಶಿಷ್ಯರ ಅನಿಸುತ್ತೆ. ಯಾಕಂದರೆ ಆ ರೀತಿ ಉನ್ನತೀಕರಣಗೊಂಡಂಥ ವ್ಯಕ್ತಿಗಳು ನಮ್ಮ ಮುಂದೆ ಬಂದಾಗ ಅಷ್ಟು ಪ್ರಬಲವಾಗಿ ಅವರು ಬೆಳೆದು ನಿಂತಿದ್ದಾರೆ, ಅಷ್ಟು ಉಪಯೋಗ ಪಡ್ಕೊಂಡಿದ್ದಾರೆ. ಟಿ ವಿ ಮಾಧ್ಯಮದಲ್ಲಿರ್ಬೋದು, ರಾಜಕಾರಣದಲ್ಲಿರ್ಬೋದು, ವೈಯಕ್ತಿಕ ಜೀವನದಲ್ಲಿರ್ಬೋದು, ಒಂದು ಸಮಾಜ ಸೇವೆಯಲ್ಲಿರ್ಬೋದು ಅವರು ಅಷ್ಟು ಬೆಳೆದಾರೆ. ಅವನ್ನೆಲ್ಲ ನೋಡಿದಾಗ ನಮಗೆ ಏನಿಸುತ್ತೆ, ನಮ್ಮ ಆಸೆಗಳು ಏನೇನು ಇದ್ವೋ ಅವೆಲ್ಲ ಭಾಳ ಸುಲಭವಾಗಿ ಈಡೇರುತ್ತಂಥ ಒಂದು ಭರವಸೆಯಿಂದ ನಾವು ಅವ್ರ ಹತ್ರ ಇನ್ನೂ ಕಲಿತಾ ಇದ್ವಿ. ನನಗೆ ವೃತ್ತಿಯಲ್ಲಿ ನಮ್ಮದು ರಿಯಲ್ ಎಸ್ಟೇಟ್ ಉದ್ಯಮ, ನಾವೆಲ್ಲ ಮಾರ್ಕೆಟಿಂಗ್ ಬೇರೆಯವ್ರಿಗೆ ಕೊಡ್ತಾ ಇದ್ವಿ. ಯಾಕಂದರೆ ಮಾರ್ಕೆಟಿಂಗ್ ಮಾಡ್ಬೇಕಾದ್ರೆ ಒಳ್ಳೆ ವಾಕ್ಚಾತುರ್ಯ, ಅಟ್ರಾಕ್ಷನ್ನು, ಸಂಭಾಳಿಸೋಂಥ ಕೆಪಾಸಿಟಿ ಇರಬೇಕು. ಅದು ನಮಗೆ ಅಷ್ಟಾಗಿರಲಿಲ್ಲ. ಬಿಡೋ ಅರ್ಥ ಇವರು ನಮಗೆಲ್ಲ ಮಾತಾಡೋಕ್ಕೆ ಬರಲ್ಲ, ಕನ್ವಿನ್ಸ್ ಮಾಡೋಕ್ಕೆ ಬರಲ್ಲ. ಈ ರೀತಿ ಇದ್ದಾಗ ಈ ರೀತಿ ಇದ್ದಾಗ ನಾವು ಇಲ್ಲಿ ಬಂದು ಯಾವಾಗ ಕಲ್ತ್ಕೊಂಡು ಒಳ್ಳೆ ಮಾತುಗಾರನಾಗಿ ಯಾವಾಗ ಇದು ಮಾಡಿದ್ವೋ ಅವಾಗ ಕಸ್ಟಮರ್ ಹತ್ರ ನಾವು ರಿಯಾಕ್ಟ್ ಮಾಡಿದಾಗ ಸೇಲ್ಸ್ ಆಟೋಮೆಟಿಕ್ಕಾಗಿ ಜಾಸ್ತಿ ಆಗ್ತಾ ಬಂತು. ನಾವು ಇರೋ ವಿಚಾರಗಳೆಲ್ಲ ಕ್ಲೀನಾಗಿ ಹೇಳ್ಕೊಂಡು ನಮ್ಮ ಪ್ರಾಡಕ್ಟೇ ಅದೇನು ಹೇಳ್ತಾರಲ್ಲ, ನಮ್ಮ ವಾಹನದ ಗಾಡಿಗೆ ನಾವೇ ಚಾಲಕರಾಗಬೇಕು ಅಂತ ಹೇಳ್ತಾರೆ ಸರ್ ಯಾವಾಗಲೂ. ಅಂದರೆ ನಾವು ಡ್ರೈವರ್ ಸೀಟಲ್ಲಿ ಇರಬೇಕು ನಮ್ಮ ಜೀವನದಾಗೆ, ನಾವು ಯಾರಿಗೂ ಬಿಟ್ಕೊಡ್ಬೋದು, ಡಿಪೆಂಡ್ ಆಗ್ಬೋದು ಅಂತ ಯಾವಾಗಲೂ ಹೇಳ್ತಿರ್ತಾರೆ. ಅದು ನೆನಪಿ ಬಂದು ನಮ್ಮ ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ನಾನು ಸ್ವಂತವಾಗಿ ಮುನ್ನಿಂತ್ಕೊಂಡು ಮುಂದಕ್ಕೆ ಹೊಂದ್ಕೊಂಡೆ. ಈ ರೀತಿಯಾಗಿ ನನಗೆ ಅದು ಹೆಚ್ಚಿನ ಲಾಭನೂ ತಂದ್ಕೊಳ್ತು. ಒಂದು ರೀತಿಯಾಗಿ ನಾನು ಸ್ವಲ್ಪ ಇನ್ವೆಸ್ಟ್ಮೆಂಟ್ ಮಾಡಿರೋದು ಇವರಿಗೆ ಕಲಿಯೋಕ್ಕೆ ನನಗೆ ಅಗಾಧವಾದ ಲಾಭ ತಂದುಕೊಟ್ಟಿದ್ದೆ. ನನಗೆ ಒಳ್ಳೆಯ ಆತ್ಮವಿಶ್ವಾಸ, ಒಳ್ಳೆಯ ನಡತೆ, ಗುಣ, ನನಗೆ ಆಮೇಲೆ ಇದು ಪರ್ಸನಾಲಿಟಿಲೂ ಸಹ ಒಳ್ಳೆಯ ವ್ಯಕ್ತಿತ್ವವನ್ನು ಸಹ ನನಗೆ ರೂಪಿಸ್ಕೊಂಡಿದ್ದೀನಿ. ಸಮಾಜದಲ್ಲಿ ನನಗೆ ಈಗ ಮನ್ನಣೆ ಇದೆ, ನನಗೆ ಖುಷಿ ಆಗ್ತಿದೆ. ಆಮೇಲೆ ನನಗೆ ಯಾವಾಗಲೂ ಮುಂಚೆ ಎಲ್ಲೋ ಒಂದು ಗೊಂದಲಮಯ ಒಂದು ಏನಪ್ಪ ಯಾವ ಥರ ಅಂದರೆ ಕ್ಲಾರಿಟಿ ಇರ್ತಿರಲಿಲ್ಲ. ಒಂದು ಗೊಂದಲ ಆಗೋದು, ಆ ಕಡೆ ಈ ಕಡೆ ಆ ಕಡೆ. ಈಗೇನಿಲ್ಲ, ಒಂದು ಗಂಭೀರತೆ ಬಂದಿದೆ. ಒಂದು ಟ್ರ್ಯಾಕಲ್ಲಿ ಒಂದು ಕೆಲಸ ಹಿಡಿದ್ರೆ ಅದು ಸಂಪೂರ್ಣವಾಗಿ ಮಾಡುವಂಥ ನನಗೊಂದು ಗುಣ ನನ್ನಲ್ಲಿ ಆಟೋಮೆಟಿಕ್ ಬಂದುಬಿಟ್ಟಿದೆ. ಈಗ ಎಲ್ಲ ಕಾನ್ಫಿಡೆಂಟ್ ನನಗೆ ಹೆಚ್ಚಾಗಿ ನನಗೆ ಏನು ಕನಸ್ಕೊಂಡಿದ್ದೀನಿ, ಏನು ನನ್ನ ಮುಂದೆ ಫ್ಯೂಚರ್ ಏನಿದೆ, ಸಾಮಾನ್ಯವಾಗಿ ಬಂದವನು ನಾನು ಸಾಮಾನ್ಯವಾಗಿ ಇರಬಾರ್ದು ಅಂತೇಳಿ ಅಸಾಮಾನ್ಯನಾಗಿ ನಾನು ಬಾಳಿ ಬದುಕಬೇಕು, ಸಮಾಜದಲ್ಲಿ ತೋರಿಸ್ಬೇಕು. ಹಾಗೆ ಈ ದೇಶ ಸಮಾಜ ಸೇವೆಗೆ ಈ ಸಮಾಜ ನನಗೆ ಏನೇನು ಕೊಟ್ಟಿದೆ ಅದ್ರ ಋಣ ನಾನು ತೀರಿಸ್ಬೇಕು, ನನ್ನ ಜೀವನವನ್ನು ಒಂದು ಉತ್ತಮ ರೀತಿಯಲ್ಲಿ ಮುಗಿಸ್ಕೋಬೇಕು ಅಂತ ಹೇಳಿ ನಾನು ಇಚ್ಛೆ ಪಟ್ಟದ್ದು ನೆರವೇರ್ತೈತೆ. ಅದೆಲ್ಲ ಆಗಿದ್ದು ನಮ್ಮ ಗುರುಗಳು ಅಗಾಧ್ಯ ಪಾಂಡಿತ್ಯ ಹೊಂದಿರೋರು. ಅವರು ಈ ಫೀಲ್ಡಲ್ಲಿ 40 ವರ್ಷ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತಾರೆ. ಬಟ್ಟು ಅಲ್ಲಿ ನೋಡಿದಾಗ ಸಾಮಾನ್ಯ ಜಯಪ್ರಕಾಶ್ ನಾಗತಳ್ಳಿ ಸರ್ ಅಂತ, ಜಯಪ್ರಕಾಶ್ ನಾಗತಳ್ಳಿ ಅಂತ ಯೂಟ್ಯೂಬ್ ಚಾನಲ್ ಇದೆ. ಅದರಲ್ಲಿ ನೀವು ಹೋಗಿ ನೋಡಿ ಎಷ್ಟು ವೀಡಿಯೋಗಳಿದಾವೆ. ಯಾವಾಗ ಅವ್ರು ಚಂದನ ಟಿ ವಿಯಲ್ಲಿ ವರ್ಕ್ ಮಾಡೋದಾಗಿರ್ಬೋದು, ನಿರಂತರ ಕೆಲವು ಸಂದರ್ಶನಗಳು, ಮಹನೀಯರ ಸಂದರ್ಶನಗಳು, ಸುಮಾರು ವೀಡಿಯೋಗಳನ್ನ ಅವರು ಎಲ್ಲ ಓಪನ್ ಆಗಿ ಅಲ್ಲಿ ಓಪನ್ ಆಗಿ ಯೂಟ್ಯೂಬಲ್ಲಿ ಶೇರ್ ಮಾಡ್ಕೊಂಡಿದ್ದಾರೆ. ಅದು ನೋಡಿದಾಗ ಗೊತ್ತಾಗುತ್ತೆ ಅವ್ರ ಅಗಾಧ್ಯ ಪಾಂಡಿತ್ಯ. ಆಮೇಲೆ ಅವರು ಭಾಷೆ ಮೇಲೆ ಯಾವ ರೀತಿ ಇಡ್ತಾ ಇದೆ ನಮ್ಮ ಮಾತೃಭಾಷೆ ಮೇಲೆ ಅಂತೇಳಿ ಅವ್ರು ಮಾತಾಡೋಂಥ ಶೈಲಿ ಅವೆಲ್ಲ ಭಾಳ ಪ್ರಭಾವ ಬೀರ್ತವೆ. ಒಬ್ಬರಿಗೆ ಏನಾರ ನಾವು ಒಳ್ಳೆ ಮಾತುಗಾರ ಆಗಬೇಕು, ಒಳ್ಳೆ ಜೀವನ ರೂಪಿಸ್ಕೋಬೇಕು, ಒಳ್ಳೆ ಸುಂದರವಾಗಿ ಸ್ವಚ್ಛವಾಗಿ ಮಾತಾಡ್ಬೇಕಂದ್ರೆ ಆ ಒಡನಾಟ, ಅವರ ಮಾರ್ಗದರ್ಶನ ಪಡ್ಕೊಂಡ್ರೆ ಖಂಡಿತ ಸಾಧ್ಯ ಆಗುತ್ತೆ. ಇದಂತೂ ನನ್ನ ಮೇಲೆ ಭಾಳ ಪ್ರಭಾವ ಬೀರೈತೆ. ನಾನು ಇನ್ನೂ ಹೆಚ್ಚಿನದಾಗಿ ಕಲಿಯೋಕ್ಕಿಂತ ಹತ್ರ ಡೈಮಂಡ್ ಅಂತ ಒಂದು ಇದಿದೆ, ಅವ್ರದ್ದು ಶೆಡ್ಯೂಲ್ ಇದೆ. ಅದರಲ್ಲಿ ನಾನು ಜಾಯ್ನ್ ಆಗಿದ್ದೀನಿ. ಇನ್ನೂ ನಾನು ಉತ್ತಮವಾಗಿ ಕಲಿತು ನನ್ನ ಕನಸನ್ನು ಸಾಕಾರಗೊಳಿಸ್ಕೊಳ್ತೀನಿ. ನೀವು ಸಹ ಏನಾದರೂ ಸಮಾಜಕ್ಕೆ ಎಲ್ಲರೂ ಬೇಕಾಗುತ್ತೆ. ಎಲ್ಲ ಸಾಮಾನ್ಯನೂ ಸಹ ಒಳ್ಳೆ ಮಾತುಗಾರನಾಗಬೇಕು, ಒಳ್ಳೆ ಒಡನಾಟ ಹೊಂದಬೇಕು, ಸಮಾಜದಲ್ಲಿ ಒಳ್ಳೆ ಸ್ವಸ್ಥ ರೀತಿಯ ಸಂಬಂಧ ಹೊಂದ್ಕೋಬೇಕಂದ್ರೆ ಒಳ್ಳೆ ಮಾತಾಡ್ಬೇಕಾಗತ್ತೆ. ಅದಕ್ಕೂ ಆಟೋಮೆಟಿಕ್ಕಾಗಿ ಅದು ಬರಲ್ಲ, ಅದು ಒಂದು ಮಾರ್ಗದರ್ಶನ ಬೇಕಾಗುತ್ತೆ. ಇದು ಬೇಕಂದರೆ ಜಯಪ್ರಕಾಶ್ ನಾಗತಳ್ಳಿ ಅವರ ಹತ್ರ ನೀವು ಒಂದು ತರಬೇತಿನ ಪಡೆಯಿರಿ. ಇಲ್ಲ ಅಂದರೆ ಆನ್ಲೈನಲ್ಲಿ ಅವ್ರ ಜಯಪ್ರಕಾಶ್ ನಾಗತಳ್ಳಿ ಅಂತ ಯೂಟ್ಯೂಬ್ ಚಾನಲ್ ಇದೆ, ಅದನ್ನು ನೀವು ಸಬ್ಸ್ಕ್ರೈಬ್ ಮಾಡಿ ಆಟೋಮೆಟಿಕ್ಕಾಗಿ ಅದು ನೋಟಿಫಿಕೇಶನ್ ಆಲ್ ಅಂತ ಬರುತ್ತೆ. ಅಲ್ಲಿ ಆ ಬಟನ್ ಒತ್ತಿದೆ, ನೀವು ಆಟೋಮೆಟಿಕ್ಕಾಗಿ ನಿಮಗೆ ಅವ್ರ ಹೊಸ ವೀಡಿಯೋಗಳು ಎಲ್ಲ ಬಂದಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ನೋಡಿ ಕಲ್ತ್ಕೊಳ್ರಿ.
ಅದು ವಿಡಿಯೋ ಎಲ್ಲ ನೋಡಿ ನೀವು ಅದಾದಮೇಲೆ ಬೇಕಾದ್ರೆ ನಿಮ್ಗೆ ಇನ್ನೂ ಸಂಪೂರ್ಣವಾಗಿ ಇನ್ನೂ ಚೆನ್ನಾಗಾಗಬೇಕು ನಾನು ನಿಮ್ಮ ಕನಸಿಗೆ ನಾನು ಉನ್ನತೀಕರಣ ಬೇಕಂದರೆ ಇಲ್ಲಿ ಬಂದು ಮಾರ್ಗದರ್ಶನ ಪಡ್ಕೊಂಡು ಉಪಯೋಗ ಪಡ್ಕೊಳ್ಳಿ. ನಾನು ಇಷ್ಟು ಉಪಯೋಗ ಪಡ್ಕೊಂಡಿದ್ದೀನಿ, ನನಗೆ ಸಂತೋಷ ಇದೆ, ಹೆಮ್ಮೆ ಇದೆ. ನಾನು ಗುರುಗಳಿಗೆ ಮತ್ತೊಮ್ಮೆ ಹೊಂದಿಸ್ತಾ ಇನ್ನೂ ಹೆಚ್ಚಿನದಾಗಿ ಅವ್ರ ಉಪಯೋಗ ಮಾಡಿಕೊಂಡು ನಾನು ನನ್ನ ಕನಸನ್ನು ಸಾಕಾರಗೊಳ್ತೀನಿ ಅಂತ ಹೇಳೋಕ್ಕೆ ಇಚ್ಛೆಪಡ್ತಾ ಎಲ್ಲರಿಗೂ ನಮಸ್ಕಾರ ಮಾಡ್ತಾ ನನ್ನ ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು.